ರೌಡಿ ಪಾವಾಜಿಗಳ ಮಧ್ಯೆ ಸಿಕ್ಕಿ ಹಾಕಿಕೊಂಡ ನಾದಿನಿ. ಇವಳು ವಂದನಾ ಅಂತ. ವಂದನಾ ತನ್ನ ಮೈದುನ ಸುರೇಶ್ ಹತ್ತಿರ ಹೋಗಿ, ನನ್ನ ಗಂಡ ನೈಟ್ ಡ್ಯೂಟಿಗೆ ಹೋಗಿದ್ದಾನೆ, ನನಗೆ ರಾತ್ರಿ ಒಬ್ಬಳೆ ಮಲಗಲು ಭಯವಾಗುತ್ತಿದೆ ಅಂತ ಹೇಳುತ್ತಾಳೆ. ಆವಾಗ ಸುರೇಶ್, ನಾನಿರುವಾಗ ನೀನೇಕೆ ಹೆದರುತ್ತೀಯ ಅಂತ ವಂದನಾಗೆ ಸ್ವರ್ಗ ಸುಖ ತೋರಿಸುತ್ತಾನೆ. ಕತೆ ಈಗ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಇವನು ಜಿತೇಂದ್ರ ಅಂತ. ಜಿತೇಂದ್ರಗೆ ದಿನೇಶ್, ಸುರೇಶ್ ಹಾಗೂ ರಾಜೇಶ್ ಅನ್ನುವ 3 ಗಂಡು ಮಕ್ಕಳಿದ್ದು, ವಂದನಾ ಅನ್ನುವ ಯುವತಿಯ ಮದುವೆ ಮೊದಲು ದಿನೇಶ್ನೊಂದಿಗೆ ನಿಶ್ಚಯವಾಗಿರುತ್ತದೆ. ಆದರೆ ದಿನೇಶ್ ಒಬ್ಬ ಜವಾಬ್ದಾರಿ ಇಲ್ಲದ ಮನುಷ್ಯನೆಂದು ಜಿತೇಂದ್ರ ವಂದನಾಳ ಮದುವೆಯನ್ನು ಕಿರಿಯ ಮಗ ರಾಜೇಶ್ನೊಂದಿಗೆ ಮಾಡುತ್ತಾನೆ. ಅವಾಗ ದಿನೇಶ್, ನೀವು ಇವತ್ತು ಅಡ್ಡಿ ಮಾಡದಿದ್ದರೆ ನನ್ನ ಮದುವೆ ವಂದನಾಳ ಜೊತೆ ಆಗುತ್ತಿತ್ತು ಅಂತ ಜಿತೇಂದ್ರಗೆ ಹೇಳುತ್ತಾನೆ. ಅವಾಗ ಜಿತೇಂದರ್, ನೀನು ಹಾಗೂ ಸುರೇಶ್ ಇಬ್ಬರು ಅವಿವೇಕಿಗಳಾಗಿದ್ದೀರಾ, ಹಾಗಾಗಿ ನಾನು ರಾಜೇಶ್ನೊಂದಿಗೆ ವಂದನಾಳ ಮದುವೆ ಮಾಡಿದೆ ಅಂತ ಹೇಳುತ್ತಾರೆ. ಅವಾಗ ದಿನೇಶ್, ನೀವು ವಂದನಾಳ ಮದುವೆ ರಾಜೇಶ್ ಜೊತೆ ಮಾಡಿದರೇನಾಯಿತು, ನಾನು ನನ್ನ ಪಾಲು ತೆಗೆದುಕೊಳ್ಳುವುದೇ ಬಿಡುವುದಿಲ್ಲ ಅಂತ ವರದಕ್ಷಿಣೆ ಹಣ ತೆಗೆದುಕೊಂಡು ಹೋಗುತ್ತಾನೆ. ನಂತರ ರಾಜೇಶ್, ನೀನು ಇವತ್ತು ಚಂದ್ರನ ಹಾಗೆ ಕಾಣುತ್ತಿದ್ದೀಯಾ ಅಂತ ವಂದನಾಗೆ ಹೇಳಿ ಅವಳನ್ನು ತಬ್ಬಿಕೊಳ್ಳುತ್ತಾನೆ. ಅವಾಗ ಯಾರೋ ಅವರಿಬ್ಬರನ್ನು ಕದ್ದು ನೋಡುತ್ತಿರುತ್ತಾರೆ. ಅದನ್ನು ನೋಡಿ ವಂದನಾ, ಅಲ್ಲಿ ಯಾರೋ ಇದ್ದಾರೆ ಅಂತ ಹೆದರುತ್ತಾಳೆ. ಅವಾಗ ರಾಜೇಶ್ ಹೊರಗಡೆ ಹೋಗಿ ನೋಡಿದಾಗ ಅಲ್ಲಿ ಯಾರೂ ಇರುವುದಿಲ್ಲ. ಅವಾಗ ವಾಪಸ್ ಬಂದಂತಹ ರಾಜೇಶ್, ಅಲ್ಲಿ ಯಾರೂ ಇಲ್ಲ, ಅದೆಲ್ಲ ನಿನ್ನ ಭ್ರಮೆ ಅಂತ ಹೇಳಿ ಅವಳೊಂದಿಗೆ ಸ್ವರ್ಗ ಸುಖ ಕಾಣುತ್ತಾನೆ. ಮರುದಿನ ವಂದನಾ ಸುರೇಶ್ನನ್ನು ನೋಡಿ, ನೀವು ತುಂಬಾ ಫಿಟ್ ಆಗಿದ್ದೀರಾ, ರಾಜೇಶ್ಗೂ ನಿಮ್ಮ ಥರ ಬಾಡಿ ಮಾಡಿಕೊಳ್ಳಲು ಹೇಳಿ ಅಂತ ಹೇಳುತ್ತಾಳೆ. ಅವಾಗ ಸುರೇಶ್, ನನ್ನಂತಹ ಬಾಡಿ ಹಾಗೆ ಬರುವುದಿಲ್ಲ, ಅದಕ್ಕಾಗಿ ಪ್ರತಿದಿನ ಜಿಮ್ನಲ್ಲಿ ಶ್ರಮ ಪಡಬೇಕು ಅಂತ ಹೇಳುತ್ತಾನೆ. ಅವಾಗ ವಂದನಾ, ನೀನು ನೋಡಲು ಮಾತ್ರ ಫಿಟ್ ಕಾಣುತ್ತೀಯ, ನಿನಗೆ ನನ್ನನ್ನು ಮೇಲೆ ಎತ್ತಲು ಆಗುವುದಿಲ್ಲ ಅಂತ ಹೇಳುತ್ತಾಳೆ. ಅವಾಗ ಸುರೇಶ್, ಏಕೆ ಆಗುವುದಿಲ್ಲ ಅಂತ ಹೇಳಿ ಅವಳನ್ನು ಎತ್ತಿಕೊಳ್ಳುತ್ತಾನೆ. ಅವಾಗ ವಂದನಾ, ನಾನು ಈ ವಿಷಯ ರಾಜೇಶ್ಗೆ ಹೇಳಿ ನನ್ನನ್ನು ಹೊಡೆಸುತ್ತೇನೆ ಅಂತ ಹೇಳುತ್ತಾಳೆ. ಅವಾಗ ಸುರೇಶ್, ನಾನೇನು ಹೆದರುವುದಿಲ್ಲ, ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡಬಲ್ಲೆ ಅಂತ ಹೇಳುತ್ತಾನೆ. ಮರುದಿನ ವಂದನಾ ಮತ್ತೆ ಸುರೇಶ್ ಹತ್ತಿರ ಹೋಗಿ, ನೆನ್ನೆ ನಾನು ಬಿದ್ದಿದ್ದರೆ ಏನು ಮಾಡುತ್ತಿದ್ದೆ ಅಂತ ಕೇಳುತ್ತಾಳೆ. ಅವಾಗ ಸುರೇಶ್, ನಾನು ನಿನ್ನನ್ನು ಕೆಳಗಡೆ ಬೀಳಲು ಬಿಡುತ್ತಲೇ ಇರಲಿಲ್ಲ ಅಂತ ಹೇಳುತ್ತಾನೆ. ಅವಾಗ ವಂದನಾ, ಈಗ ನನ್ನನ್ನು ಹಿಡಿದುಕೋ ಅಂತ ಕೆಳಗಡೆ ಬೀಳುತ್ತಾಳೆ. ಅವಾಗ ಸುರೇಶ್ ಅವಳನ್ನು ಸೇವ್ ಮಾಡುತ್ತಾನೆ. ಅವಾಗ ರಾಜೇಶ್ ಅಲ್ಲಿಗೆ ಬರುತ್ತಾನೆ. ಅವನನ್ನು ನೋಡಿ ವಂದನಾ, ಸುರೇಶ್ ನನ್ನ ಜೊತೆ ಅಸಭ್ಯವಾಗಿ ವರ್ತಿಸುತ್ತಿದ್ದ ಅಂತ ರಾಜೇಶ್ಗೆ ಹೇಳುತ್ತಾಳೆ. ಅವಾಗ ಕೋಪಗೊಂಡ ರಾಜೇಶ್, ನೀನು ನನ್ನ ಅಣ್ಣನಾಗಿ ಇಂತಹ ಕೆಲಸ ಮಾಡಲು ನಿನಗೆ ನಾಚಿಕೆಯಾಗುವುದಿಲ್ಲವೇ ಅಂತ ಸುರೇಶ್ನನ್ನು ಬೈದು, ಅಣ್ಣ ಮತ್ತೊಮ್ಮೆ ಈ ರೀತಿ ಮಾಡಿದರೆ ನನಗೆ ಹೇಳು ಅಂತ ವಂದನಾಗೆ ಹೇಳುತ್ತಾನೆ. ನಂತರ ವಂದನಾ ರಾಜೇಶ್ಗೆ ಸ್ವರ್ಗ ಸುಖ ತೋರಿಸುತ್ತಾಳೆ. ಮರುದಿನ ಸುರೇಶ್ ಅಪ್ಸೆಟ್ ಆಗಿ ಕುಳಿತಿರುತ್ತಾನೆ. ಅವಾಗ ವಂದನಾ ಅವನ ಹತ್ತಿರ ಹೋಗಿ, ನಿನ್ನೆ ನಡೆದ ಘಟನೆ ಬೇಜಾರು ಮಾಡಿಕೊಳ್ಳಬೇಡ, ನೀನು ನನಗೋಸ್ಕರ ಏನು ಬೇಕಾದರೂ ಮಾಡುತ್ತೇನೆ ಅಂತ ಹೇಳಿದೆ. ಮೊದಲು ನಮ್ಮಿಬ್ಬರಿಗೂ ಮದುವೆ ನಿಶ್ಚಯವಾಗಿತ್ತು, ಒಂದು ವೇಳೆ ನಾವಿಬ್ಬರು ಮದುವೆಯಾಗಿದ್ದರೆ ಇವತ್ತು ತುಂಬಾ ಎಂಜಾಯ್ ಮಾಡುತ್ತಿದ್ದೆವು. ಈಗಲೂ ಏನೂ ಆಗಿಲ್ಲ, ನೀನು ನನ್ನ ಜೊತೆ ಏನು ಬೇಕಾದರೂ ಮಾಡಬಹುದು, ಆದರೆ ಯಾರಾದರೂ ನಮ್ಮಿಬ್ಬರನ್ನು ಜೊತೆಯಾಗಿ ನೋಡಿದಾಗ ಅವರಿಗೆ ಡೌಟ್ ಬರಬಾರದೆಂದು ನಾನು ನಿನ್ನನ್ನು ಬೈಯುತ್ತೇನೆ, ಅದಕ್ಕೆ ನೀನೇನು ಬೇಜಾರು ಮಾಡಿಕೊಳ್ಳಬೇಡ ಅಂತ ಹೇಳುತ್ತಾಳೆ. ನಂತರ ವಂದನಾ ಕಿಚನ್ನಲ್ಲಿ ತನ್ನನ್ನು ಮೇಲೆತ್ತಿ ಡಬ್ಬಿಯನ್ನು ಕೆಳಗೆ ಇಳಿಸಲು ಹೆಲ್ಪ್ ಮಾಡುವಂತೆ ಸುರೇಶ್ಗೆ ಹೇಳುತ್ತಾಳೆ. ಅವಾಗ ಜಿತೇಂದ್ರ ಅವರಿಬ್ಬರು ಜೊತೆಯಾಗಿರುವುದನ್ನು ನೋಡಿ, ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ, ನಿನ್ನ ರೂಮ್ಗೆ ಹೋಗು ಅಂತ ಸುರೇಶ್ನನ್ನು ಬೈಯುತ್ತಾನೆ. ನಂತರ ರಾತ್ರಿ ಆದಾಗ ವಂದನಾ, ರಾಜೇಶ್ನದ್ದು ಇವತ್ತು ನೈಟ್ ಡ್ಯೂಟಿ ಇದೆ, ನನಗೆ ರಾತ್ರಿ ಒಬ್ಬಳೇ ಭಯವಾಗುತ್ತಿದೆ ಅಂತ ಸುರೇಶ್ಗೆ ಹೇಳುತ್ತಾಳೆ. ಅವಾಗ ಸುರೇಶ್, ನಾನು ಇವತ್ತು ರಾತ್ರಿ ಎಲ್ಲ ನಿನಗೆ ಕಂಪನಿ ಕೊಡುತ್ತೇನೆ ಅಂತ ಹೇಳಿ ಅವಳ ಜೊತೆ ಸ್ವರ್ಗ ಸುಖ ಕಾಣುತ್ತಾನೆ. ಕತೆ ಈಗ ವಾಸ್ತವಕ್ಕೆ ಬರುತ್ತದೆ. ಮರುದಿನ ರಾಜೇಶ್ ಕೆಲಸದಿಂದ ವಾಪಸ್ ಬರುತ್ತಾನೆ. ಆವಾಗ ವಂದನಾ ಅವಳ ಜೊತೆ ರೂಮ್ಗೆ ಹೋಗುತ್ತಾಳೆ. ನಂತರ ಸುರೇಶ್ ಅವರಿಬ್ಬರನ್ನು ಕದ್ದು ನೋಡಲು ಶುರು ಮಾಡುತ್ತಾನೆ. ಆವಾಗ ಜಿತೇಂದ್ರ ಹಾಗೂ ಸಾವಿತ್ರಿ ಅಲ್ಲಿಗೆ ಬಂದು, ನೀನು ಅವರಿಬ್ಬರನ್ನೇಕೆ ಕದ್ದು ನೋಡುತ್ತಿದ್ದೀಯಾ, ನೀನು ತುಂಬಾ ಹಾಳಾಗಿದ್ದೀಯಾ ಅಂತ ಜಿತೇಂದ್ರ ಸುರೇಶ್ನನ್ನು ಬೈದು ಕಳಿಸುತ್ತಾನೆ. ನಂತರ ಸುರೇಶ್ ಮತ್ತೆ ಅಪ್ಸೆಟ್ ಆಗಿ ಕುಳಿತುಕೊಳ್ಳುತ್ತಾನೆ. ಆವಾಗ ವಂದನಾ ಅವನ ಹತ್ತಿರ ಹೋಗಿ, ಏಕೆ, ಏನಾಯಿತು ಅಂತ ಕೇಳುತ್ತಾಳೆ. ಆವಾಗ ಸುರೇಶ್, ನನಗೆ ನಿನ್ನನ್ನು ಬಿಟ್ಟು ಇರಲು ಆಗುತ್ತಿಲ್ಲ ಅಂತ ಹೇಳುತ್ತಾನೆ. ಆವಾಗ ವಂದನಾ, ನಾವಿಬ್ಬರು ಶಾಶ್ವತವಾಗಿ ಒಂದಾಗಬೇಕಾದರೆ ರಾಜೇಶ್ನನ್ನು ನೀನು ಸಾಯಿಸಬೇಕು ಅಂತ ಹೇಳಿ ರಾಜೇಶ್ ಕೈಗೆ ನಶೆಯ ಪೌಡರ್ ಕೊಟ್ಟು, ನಾಳೆ ರಾಜೇಶ್ ಡ್ಯೂಟಿಗೆ ಹೋಗುವಾಗ ಇದನ್ನು ಹಾಲಿನಲ್ಲಿ ಮಿಕ್ಸ್ ಮಾಡಿ ಕುಡಿಸು, ರಾಜೇಶ್ ನಶೆ ಏರಿ ಬೈಕ್ ಆಕ್ಸಿಡೆಂಟ್ನಲ್ಲಿ ಸತ್ತು ಹೋಗುತ್ತಾನೆ ಅಂತ ಹೇಳುತ್ತಾಳೆ. ಮರುದಿನ ಸುರೇಶ್ ರಾಜೇಶ್ಗೆ ಹಾಲಿನಲ್ಲಿ ಪೌಡರ್ ಮಿಕ್ಸ್ ಮಾಡಿ ಕುಡಿಸುತ್ತಾನೆ. ಆಮೇಲೆ ತುಂಬ ಸಮಯವಾದರೂ ರಾಜೇಶ್ ಸತ್ತ ನ್ಯೂಸ್ ಬರುವುದಿಲ್ಲ. ಆವಾಗ ವಂದನಾ ರಾಜೇಶ್ಗೆ ಕಾಲ್ ಮಾಡಿ, ನೀನು ಎಲ್ಲಿದ್ದೀಯಾ ಅಂತ ಕೇಳುತ್ತಾಳೆ. ಅದೇ ಸಮಯಕ್ಕೆ ಯಾರೋ ರಾಜೇಶ್ ಬೈಕಿಗೆ ಆಕ್ಸಿಡೆಂಟ್ ಮಾಡಿ ಅವನನ್ನು ಕೊಲೆ ಮಾಡುತ್ತಾರೆ. ನಂತರ ಮರುದಿನ ರಾಜೇಶ್ನ ತಿಥಿ ಇರುತ್ತದೆ. ಆವಾಗ ಸುರೇಶ್ ಹಾಗೂ ವಂದನಾ ಇಬ್ಬರು ಖುಷಿ ಪಡುತ್ತಿರುತ್ತಾರೆ. ಅದನ್ನು ನೋಡಿ ಜಿತೇಂದ್ರಗೆ ಅವರಿಬ್ಬರ ಮೇಲೆ ಡೌಟ್ ಬಂದು, ವಂದನಾ ನಾವು ಅಂದುಕೊಂಡ ಹಾಗೆ ಇಲ್ಲ ಅಂತ ಸಾವಿತ್ರಿಗೆ ಹೇಳುತ್ತಾನೆ. ನಂತರ ಸುರೇಶ್ ವಂದನಾಳ ರೂಮ್ಗೆ ಹೋಗುತ್ತಿರುತ್ತಾನೆ. ಆವಾಗ ಜಿತೇಂದ್ರ ಅವನನ್ನು ಬೈದು ಕಳಿಸುತ್ತಾನೆ. ಆವಾಗ ಸುರೇಶ್, ಅಪ್ಪನಿಗೆ ನನ್ನ ಮೇಲೆ ಡೌಟ್ ಬಂದಿರಬೇಕು, ಅವನಿಂದ ನನಗೆ ತುಂಬ ತೊಂದರೆಯಾಗುತ್ತಿದೆ ಅಂತ ವಂದನಾಗೆ ಹೇಳುತ್ತಾನೆ. ಆವಾಗ ವಂದನಾ ಅವನನ್ನು ಕೂಡ ನಶೆಯ ಪೌಡರ್ ಹಾಕಿ ಟೆರೆಸ್ ಮೇಲಿನಿಂದ ನೂಕಿ ಕೊಲೆ ಮಾಡು ಅಂತ ಹೇಳುತ್ತಾಳೆ. ನಂತರ ಸುರೇಶ್ ಜಿತೇಂದ್ರಗೂ ಕೂಡ ಹಾಲಿನಲ್ಲಿ ಆ ಪೌಡರ್ ಮಿಕ್ಸ್ ಮಾಡಿ ಕುಡಿಸುತ್ತಾನೆ. ಆವಾಗ ಜಿತೇಂದ್ರ ಮೇಲಿನಿಂದ ಬಿದ್ದು ಸತ್ತು ಹೋಗುತ್ತಾನೆ.
ನಂತರ ಸಾವಿತ್ರಿಗೆ ಸುರೇಶ್ ಹಾಗೂ ವಂದನಾ ಮೇಲೆ ಡೌಟ್ ಬಂದು ಅವರಿಬ್ಬರು ಕೂಡಿ ಇದ್ದಾಗ ಅವರ ರೂಮ್ಗೆ ಹೋಗುತ್ತಾಳೆ. ಆವಾಗ ವಂದನಾ ಸುರೇಶ್ ನನ್ನ ಜೊತೆ ಅಸಭ್ಯವಾಗಿ ವರ್ತಿಸುತ್ತಿದ್ದ ಅಂತ ಸಾವಿತ್ರಿಗೆ ಹೇಳುತ್ತಾಳೆ. ಅವಾಗ ಕೋಪಗೊಂಡ ಸಾವಿತ್ರಿ ಸುರೇಶ್ನನ್ನು ಹೊಡೆದು ಆಚೆ ಹಾಕುತ್ತಾಳೆ. ಮರುದಿನ ವಂದನಾ, ಈಗ ನಮಗೆ ಅತ್ತೆಯಷ್ಟೇ ಅಡ್ಡಿಯಾಗಿದ್ದಾರೆ, ಅತ್ತೆ ಮಲಗುವಾಗ ಅವರಿಗೂ ಕೂಡ ಈ ಪೌಡರ್ ಕೊಟ್ಟು ಕೊಂದು ಬಿಡು ಅಂತ ಸುರೇಶ್ಗೆ ಹೇಳಿ ಸಾವಿತ್ರಿ ಹತ್ತಿರ ಹೋಗಿ, ಸುರೇಶ್ ನಿಮಗೆ ಈಗ ಹಾಲಿನಲ್ಲಿ ವಿಷದ ಪೌಡರ್ ಹಾಕಿ ನನ್ನ ಮೇಲೆ ಬಲಾತ್ಕಾರ ಮಾಡಲಿದ್ದಾನೆ, ನೀವು ಅದನ್ನು ಕುಡಿಯಬೇಡಿ ಅಂತ ಹೇಳುತ್ತಾಳೆ. ಅವಾಗ ಸಾವಿತ್ರಿ, ಇದು ನಿನಗೆ ಹೇಗೆ ಗೊತ್ತಾಯ್ತು ಅಂತ ಕೇಳುತ್ತಾಳೆ. ಅವಾಗ ವಂದನಾ, ಸುರೇಶ್ ಯಾರದೋ ಜೊತೆ ಫೋನಿನಲ್ಲಿ ಈ ವಿಷಯ ಹೇಳುತ್ತಿದ್ದ ಅಂತ ಹೇಳಿ ವಾಪಸ್ ಹೊರಗಡೆ ಹೋಗುತ್ತಾಳೆ. ನಂತರ ಸುರೇಶ್ ಸಾವಿತ್ರಿಗೆ ಕುಡಿಯಲು ಹಾಲು ಕೊಟ್ಟು ಹೊರಗಡೆ ಹೋಗುತ್ತಾನೆ. ಅವಾಗ ಸಾವಿತ್ರಿ ಅದನ್ನು ಕೆಳಗೆ ಚೆಲ್ಲಿ ಖಾಲಿ ಗ್ಲಾಸ್ ಕೈಯಲ್ಲಿ ಹಿಡಿದು ಕುಳಿತುಕೊಳ್ಳುತ್ತಾಳೆ. ಅವಾಗ ಸುರೇಶ್ ಖಾಲಿ ಗ್ಲಾಸ್ ಇರುವುದನ್ನು ನೋಡಿ ವಂದನಾ ಹತ್ತಿರ ಹೋಗುತ್ತಾನೆ. ಅವಾಗ ಪೊಲೀಸರನ್ನು ಅಲ್ಲಿಗೆ ಕರೆಸಿದ ಸಾವಿತ್ರಿ ಸುರೇಶ್ನನ್ನು ಅರೆಸ್ಟ್ ಮಾಡಿಸುತ್ತಾಳೆ. ನಂತರ ಸುರೇಶ್, ನಾನೇನು ಮಾಡಿಲ್ಲ, ಇದೆಲ್ಲ ವಂದನಾಳ ಪ್ಲಾನ್ ಅಂತ ಸಾವಿತ್ರಿಗೆ ಹೇಳುತ್ತಾನೆ. ಅವಾಗ ಸಾವಿತ್ರಿ ಸುರೇಶ್ನ ಮಾತನ್ನು ನಂಬದೆ ಅವನನ್ನು ಬೈದು, ನಾನು ಜಿತೇಂದ್ರ ಅವರ ಆಸ್ತಿಯನ್ನು ನದಿಗೆ ಬಿಡಲು ಹೋಗುತ್ತಿದ್ದೇನೆ ಅಂತ ವಂದನಾಗೆ ಹೇಳಿ ಹೋಗುತ್ತಾಳೆ. ನಂತರ ಖುಷಿಯಾದ ವಂದನಾ, ನಮ್ಮ ಪ್ಲಾನ್ ಸಕ್ಸಸ್ ಆಗಿದೆ, ನಮಗೆ ಅಡ್ಡಿಯಾದವರೆಲ್ಲ ಸತ್ತು ಹೋಗಿದ್ದಾರೆ, ಅತ್ತೆ ಕೂಡ ಇನ್ನು 4 ದಿನ ವಾಪಸ್ ಬರುವುದಿಲ್ಲ, ಬೇಗನೆ ಮನೆಗೆ ಬಾ ಅಂತ ದಿನೇಶ್ಗೆ ಕಾಲ್ ಮಾಡುತ್ತಾಳೆ. ನಂತರ ದಿನೇಶ್ ಅಲ್ಲಿಗೆ ಬಂದು ನಾವಿನ್ನು ಶಾಶ್ವತವಾಗಿ ಒಂದಾಗಬಹುದು ಅಂತ ವಂದನಾಳನ್ನು ತಬ್ಬಿಕೊಳ್ಳುತ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಸಾವಿತ್ರಿ, ನೀನು ಇಲ್ಲಿ ಏನು ಮಾಡುತ್ತಿದ್ದೀಯ ಅಂತ ದಿನೇಶ್ನನ್ನು ಕೇಳುತ್ತಾಳೆ. ಅವಾಗ ವಂದನಾ, ದಿನೇಶ್ ಹಾಗೂ ನಾನು ಮೊದಲಿನಿಂದಲೂ ಪ್ರೀತಿಸುತ್ತಿದ್ದೇವೆ, ನೀವು ನಮ್ಮಿಬ್ಬರ ಮದುವೆ ಮಾಡುವುದನ್ನು ಬಿಟ್ಟು ರಾಜೇಶ್ ಜೊತೆ ನನ್ನ ಮದುವೆ ಮಾಡಿದಿರಿ, ಹಾಗಾಗಿ ನಾನು ಸುರೇಶ್ನನ್ನು ಮುಂದೆ ಇಟ್ಟುಕೊಂಡು ಎಲ್ಲರನ್ನೂ ಕೊಲ್ಲಿಸುತ್ತಾ ಬಂದೆ ಅಂತ ಸಾವಿತ್ರಿಗೆ ಹೇಳುತ್ತಾಳೆ. ಅವಾಗ ದಿನೇಶ್, ನಾನೇ ರಾಜೇಶ್ನನ್ನು ಆಕ್ಸಿಡೆಂಟ್ ಮಾಡಿ ಅಪ್ಪನನ್ನು ಕೂಡ ಟೆರೆಸ್ ಮೇಲಿಂದ ನೂಕಿ ಕೊಲೆ ಮಾಡಿದ್ದು ಅಂತ ಹೇಳುತ್ತಾನೆ. ಅವಾಗ ಅಲ್ಲಿಗೆ ಬಂದ ಪೊಲೀಸರು ದಿನೇಶ್ ಹಾಗೂ ವಂದನಾಳನ್ನು ಅರೆಸ್ಟ್ ಮಾಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಬೀವಿಕಾ ದಿವಾನಾ ಎಂದು ಹುಡುಕಿ ನೋಡಬಹುದು.